ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಬೆಳಗ್ಗಿನ ಇವತ್ತು ನಿಮಗೆ ಒಂದು ಈಸಿಯಾಗಿರೋಂಥ ನಮ್ಮ ಮನೇಲಿ ಇರೋಂಥ ವಸ್ತುಗಳಿಂದನೇ ನಾವು ಈ ಥರ ಬೆಳಿಗ್ಗೆ ಆರೋಗ್ಯಯುತವಾದಂಥ ಒಂದು ಬ್ರೇಕ್ಫಾಸ್ಟ್ ಅನ್ಬೋದು. ಇದನ್ನ ನಾವು ಬೆಳಿಗ್ಗೆನೇ ಮಾಡ್ಕೊಂಡು ಖಾಲಿ ಹೊಟ್ಟೆ ಕುಡಿದ್ರೆ ಏನಪ್ಪ ಇದು ಅಂತಂದರೆ, ರಾತ್ರಿ ಒಂದು ರಾಗಿ ಮುದ್ದೆ ಉಳಿದಿತ್ತು ಸ್ನೇಹಿತರೆ. ನಾವು ಇವತ್ತಿನ ಕಾಲದಲ್ಲಿ ಸುಮಾರು ದುಡ್ಡು ಕೊಟ್ಟು ತಂದಿರ್ತೀವಿ ನಾವೆಲ್ಲ ಪದಾರ್ಥಗಳನ್ನು, ಯಾಕೆ ವೇಸ್ಟ್ ಮಾಡೋದು ಅಲ್ವಾ. ಉಳಿದಿರೋ ಮುದ್ದೆಗೆ ನಾನು ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಡು ನಾನು ಈ ಥರ ಒಂದು ಅರ್ಧ ಲೋಟ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಬೇಕು ಸ್ನೇಹಿತರೆ. ಯಾಕೆಂದರೆ ಆಲ್ರೆಡಿ ನಾವು ಕುದಿಸಿರ್ತೀವಿ ಮುದ್ದೆ ಮಾಡಬೇಕಾದ್ರೆ. ಒಂದು 5 ನಿಮಿಷ ಬೆಂದರೆ ಸಾಕು ಸ್ನೇಹಿತರೆ. ಈ ರೀತಿ ನಾವು ಮುದ್ದೆ ಉಳಿದಾಗ ಈ ರೀತಿ ಮಾಡ್ಕೋಬೋದು. ಇಲ್ಲ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನಾವು ಈ ರೀತಿ ಆರಾಮಾಗಿ ರಾಗಿ ಗಂಜಿ ಅನ್ಬೋದು, ರಾಗಿ ಅಂಬಲಿ ಅನ್ಬೋದು, ಇದನ್ನು ನಾವು ಕುಡಿಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆ ಹಸಿವಾಗಲ್ಲ, ನಮಗೆ ಸುಸ್ತಾಗಲ್ಲ, ಕೆಲಸ ಮಾಡಲಿಕ್ಕೆ ಎನರ್ಜಿ ಸಿಗುತ್ತೆ. ಈಗ ಬಿಸಿ ಅಂಬಲಿನ ನಾನು ತಟ್ಟೆಗೆ ಹಾಕ್ಕೊಂಡೆ ಸ್ನೇಹಿತರೆ. ಸ್ವಲ್ಪ ಆರಲಿ, ಅದು ಚೂರು ಉಗುರು ಬೆಚ್ಚಗೆ ಆದಾಗ ನಾವು ಈಗ ಮನೆಯಲ್ಲಿ ನಾವು ಹೆಪ್ಪಾಕಿರ್ತೀವಲ್ವ, ಹಾಲಿಗೆ ಹಾಕಿರ್ತೀವಿ ಮನೆಯಲ್ಲಿ. ಈ ಥರ ಹೆಪ್ಪಾಕಿದಾಗ ಅದನ್ನೆಲ್ಲ ಸೈಡಿಗೆ ತೆಗೆದ್ಬಿಟ್ಟು ಕೆನೆನ ನಾವು ಮೊಸರನ್ನ 1-2 ಸ್ಪೂನ್ ಮೊಸರನ್ನ ಅದಕ್ಕೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಅದನ್ನ ಕಲಕಬೇಕು ಸ್ನೇಹಿತರೆ. ಚೆನ್ನಾಗಿ ಅದನ್ನ ಗೂರಾಡಬೇಕು. ಆವಾಗ ನಮಗೆ ಒಳ್ಳೆ ಬೆಳಿಗ್ಗೆನೇ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಅನ್ಬೋದು ನೋಡ್ರಿ. ಇದರಲ್ಲಿ ನಾವು ಎಷ್ಟು ಸಿಂಪಲಾಗಿ ಮಾಡಿದ್ವಿ, ಮತ್ತು ಉಳಿದಿರೋ ಒಂದು ವಸ್ತುಗಳನ್ನು ಯಾಕೆ ನಾವು ಒಗಿಸ್ಬೇಕು, ಆಹಾರ ಪದಾರ್ಥಗಳನ್ನ ನಮಗೆ ಅಲ್ವಾ. ಈ ಥರ ತಣ್ಣಗೆ ಮಾಡಿಕೊಂಡು ನಾವು ಆರಾಮಾಗಿ ಕುಡಿಬೋದು ಸ್ನೇಹಿತರೆ. ನೀವು ತಟ್ಟೆಯಲ್ಲಾದರೂ ಕುಡಿಬೋದು, ಲೋಟದಲ್ಲಾದರೂ ಕುಡಿಬೋದು. ನೋಡಿದ್ರಲ್ವಾ, ರಾಗಿ ಅಂಬಲಿ ಬೆಳಗಿನ ಒಂದು ಉಪಹಾರ ಅನ್ಬೋದು, ಬ್ರೇಕ್ಫಾಸ್ಟ್ ಅನ್ಬೋದು. ಇದನ್ನ ಕುಡಿದ್ರೆ ನಮಗೆ ಆರಾಮಾಗಿ ನಾವು ನಮ್ಮ ಕೆಲಸ ಮಾಡ್ಕೋಬೋದು ಸ್ನೇಹಿತರೆ. ಬೆಳಿಗ್ಗೆ ಏನಾದರೂ ಒಂದು ಈ ಥರ ಉಳಿದಾಗ ನಾವು ಮನೇಲಿ ಮಾಡ್ಕೋಬೋದು. ನಾನೀಗ ರಾಗಿ ಅಂಬಲಿ ಕುಡಿತೀನಿ, ನೀವು ಸಹ ಮಾಡ್ಕೊಂಡು ಕುಡೀರಿ. ಸೂಪರಾಗಿದೆ. ನೀವು ಮನೇಲಿ ಈ ಥರ ರಾಗಿ ಅಂಬಲಿ ಮಾಡ್ಕೊಳ್ಳಿ ಬೆಳಿಗ್ಗೆ, ತುಂಬ ಒಳ್ಳೆಯದು ರಾಗಿ ಅಂಬಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲರಿಗೂ.